ಬಾಗಲಕೋಟೆ ಜಿಲ್ಲೆಯಲ್ಲಿ ಡೆಡ್ಲಿ ಡಾಗ್ಗಳ ಹಾವಳಿ ಮುಂದುವರಿತಾ ಇದೆ. ಸಾಕಷ್ಟು ಮಹಿಳೆಯರು ಮಕ್ಕಳು ಆತಂಕದಲ್ಲೇ ಓಡಾಡಬೇಕಾದಂತಹ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಡೆಡ್ಲಿ ಡಾಗ್ಗಳ ಹಾವಳಿಗೆ ಜನ ತತ್ತರಿಸಿದ್ದಾರೆ. ನೋಡಿ, ಒಂದೇ ವರ್ಷದಲ್ಲಿ 25,096 ಜನರ ಮೇಲೆ ಶ್ವಾನ ದಾಳಿ ಮಾಡಿದ್ದಾವೆ. ಇನ್ನು ಹುಚ್ಚುನಾಯಿ ಕಡಿತದಿಂದ 5 ಜನ ದುರ್ಮರಣ ಕೂಡ ಹೊಂದಿದ್ದಾರೆ. 10 ಅಂಧ ಮಕ್ಕಳ ಮೇಲೆ ನಾಯಿಗಳು ದಾಳಿ ಮಾಡಿದ್ದಾವೆ. ಇಳಕಲ್ನಲ್ಲಿ 2 ತಿಂಗಳ ಹಿಂದೆ 39 ಜನರ ಮೇಲೆ ದಾಳಿಯಾಗಿದೆ. ಬೀದಿ ನಾಯಿಗಳ ದಾಳಿ ತಡೆಯುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ನಿದ್ದೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ನೋಡಿ ಪಾಪ, ಅಮಾಯಕರು, ಅಂಧ ಮಕ್ಕಳು, ಹೆಣ್ಮಕ್ಳು, ಮಕ್ಕಳು ಎಲ್ಲರೂ ಕೂಡ ಇವತ್ತು ಬೀದಿ ನಾಯಿ ದಾಳಿಯಿಂದ ಪರಿತಪ್ಪಿಸುವಂತಾಗಿದೆ. ಅಲ್ಲಿ ಅಧಿಕಾರಿಗಳು ಏನು ಕಣ್ಣಿದ್ದು ಕುರುಡರಾಗಿದ್ದಾರಾ, ಕಿವಿ ಇದ್ದು ಕಿವುಡರಾಗಿದ್ದಾರಾ ಅರ್ಥ ಆಗ್ತಾ ಇಲ್ಲ. ಸಾಕಷ್ಟು ನಾಯಿಗಳ ಹಾವಳಿಯಿಂದ ಜನ ತತ್ತರಿಸ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಹಿಂಸೆ ಪಡ್ತಾ ಇದ್ದಾರೆ ಜನ ಅಂದರೆ. ಇಳಕಲ್ನಲ್ಲಿ 2 ತಿಂಗಳಿಂದ 39 ಜನರ ಮೇಲೆ ದಾಳಿಯಾಗಿದೆ. 2024ರಲ್ಲಿ 17,998 ಪ್ರಕರಣಗಳು, 2025ರಲ್ಲಿ 25,096 ಮಂದಿ ಮೇಲೆ ದಾಳಿಯಾಗಿದೆ. 30ಕ್ಕೂ ಹೆಚ್ಚು ಜನರ ಮೇಲೆ ಮಾರಣಾಂತಿಕ ದಾಳಿಯಾಗಿದೆ. ನೋಡಿ, ಈ ಮಹಾನಗರ ಪಾಲಿಕೆಯವರು ಏನು ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಸ್ಕೂಲಿಗೆ ಹೋಗಿದ್ದಾಳೆ ಮಗಳು. ಮಧ್ಯಾಹ್ನ 12 ಗಂಟೆ 12 ಸ್ಕೂಲ್ ಬಿಟ್ಟ ತಕ್ಷಣ ಮನೆ ಬರೋಕೆ ಬಂದ್ರಿ. ಸ್ಟಾಫ್ ಕೊಡ್ತಾ ಮನೆ ಇತ್ತು. ಮನೆ ಬರ್ಬೇಕಾದ್ರೆ ಪಕ್ವಾನ್ ಹೋಟೆಲ್ ಪಕ್ವಾನ್ ಟು ಬಡಕಲಿ ದವಾಖಾನೆ ಹತ್ರ ಒಮ್ಮೆ ನಾಯಿ ಬಂದರೆ ಸರಿ. ಅವ್ರಿಬ್ಬರು ನಡ್ಕೊಂಡು ಬಂದಾರಂದ್ರೆ ಅವ್ರು ನಾಯಿ ಒದರಿದ ತಕ್ಷಣ ಓಡಿ ಬಂದಾರೆ. ಅಲ್ಲಿ ಮಕ್ಕೊಂಡಿತ್ತಂತ ಒದರಿದ ತಕ್ಷಣ ಓಡಿ ಬಂದಾರ. ಓಡಿ ಬಂದ ತಕ್ಷಣ ಅವ್ರಿಗೆ ಒಮ್ಮೆ ದಿನ 4 ನಾಯಿ ಬಂದು ಅಟ್ಯಾಕ್ ಮಾಡಿ ಕಡ್ದವ್ರಿಗೆ ಅಲ್ಲಿ ಸ್ಥಳೀಯರು ಬಿಡಿಸ್ಕೊಂಡು ಕೆಲಸ ಸ್ಕೂಲಿಗೆ ಹೋಗಿದ್ದಾಳೆ. ಶಾಲೆಗೆ ಹೋಗಿ ಬರಾಕ್ ಬಂದಿದ್ದಾಳೆ. ಮನೆಗೆ ಬರ್ಬೇಕಾದ್ರೆ ಹಾಗಾಗಿ ಬಂದು ಕಳೆದು ಭಾಳ ಇರ್ತಾವ್ರು, ರಾತ್ರಿನೂ ಇರ್ತಾವ್ರಿ. ಭಯಂಕರ ಬೀದಿ ನಾಯಿ ಬಂದ ಒಮ್ಮೆ 4 ನಾಯಿ ಅಟ್ಯಾಕ್ ಮಾಡಿ ಬೆಳಗ್ಗೆ ಸ್ಕೂಲಿಗೆ ಹೋಗಿದ್ದು. ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಕಳೆದ 15 ದಿನಗಳ ಹಿಂದೆ ಇಳಕಲ್ ನಗರದಲ್ಲಿ ಬೀದಿ ನಾಯಿ ಕಚ್ಚಿದ ಪರಿಣಾಮವಾಗಿ ಓರ್ವ ಸಾವನ್ನಪ್ಪಿದ್ರು. ಈಗ ಬಾಗಲಕೋಟ್ ನಗರದಲ್ಲಿ ವಿದ್ಯಾಗಿರಿಯಲ್ಲಿ ಬೀದಿ ನಾಯಿ ಕಚ್ಚತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಒಂದು ಮಗುವಿನ ಮೇಲೆ ಬೀದಿ ನಾಯಿ ಕಚ್ಚತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಇದ್ರು ಅಂತೇಳಿ ರಕ್ಷಣೆ ಮಾಡಿದ್ರಿಂದ ಆ ಮಗು ಬದುಕಿ ಉಳಿದಿದೆ. ಹೀಗಾಗಿ ರಾಜ್ಯಾದ್ಯಂತ ಹಾಗೂ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ, ಇಳಕಲ್ ಹಾಗೂ ಇನ್ನಿತರ ಪಟ್ಟಣಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಅವುಗಳನ್ನ ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ನಗರಸಭೆಗಳು, ಪಟ್ಟಣ ಪಂಚಾಯತಿಗಳು ಇವುಗಳು ವಿಫಲವಾಗಿರೋದ್ರಿಂದ ನಾಯಿ ಕಡಿತದ ಪ್ರಕರಣಗಳು ನಮ್ಮ ಎಲ್ಲ ಆಸ್ಪತ್ರೆಗಳ ಕಡೆಯಿಂದ ಎಷ್ಟಂದ್ರೆ 23ನೇ ಸಾಲಿನಲ್ಲಿ 9,611 ಪ್ರಕರಣಗಳಿದ್ವು. 24ನೇ ಸಾಲಿನಲ್ಲಿ 17,998 ನಾಯಿ ಕಡಿತದ ಪ್ರಕರಣಗಳಿವೆ. 25ನೇ ಸಾಲಿನಲ್ಲಿ ಈ ವರ್ಷ ಅಂದ್ರೆ 25,096 ಜನಗಳಿಗೆ ನಾಯಿ ಕಡಿತದ ಪ್ರಕರಣಗಳು ಬಾಗಲಕೋಟೆ ಜಿಲ್ಲೆನಲ್ಲಿ ಕಂಡು ಬಂದಿದೆ. ಇದಕ್ಕೆ ಬೇಕಾದ ಔಷಧ ದಾಸ್ತಾನು ಏನು ಆಂಟಿ ರೇಬಿಸ್ ವ್ಯಾಕ್ಸಿನ್ ಹಾಗೂ ಇಮ್ಯುನೋಗ್ಲಾಬ್ಲಿನ್ ಅಂತ ಹೇಳ್ತೀವಿ, ಈ ಇಂಜೆಕ್ಷನ್ಗಳು ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಲಭ್ಯ ಇದೆ. ಅದೇ ರೀತಿ ಯಾವ ತಾಲೂಕು ಅಂದ್ರೆ ಮುಧೋಳ ತಾಲೂಕಿನಲ್ಲಿ 3,949 ಪ್ರಕರಣಗಳು ನಾಯಿ ಕಡಿತದ ಪ್ರಕರಣ ಕಂಡು ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಬದಾಮಿ ತಾಲೂಕಲ್ಲಿ 3,894 ಪ್ರಕರಣಗಳು ಈ ವರ್ಷದಲ್ಲಿ. ಹಾಗಾಗಿ 2 ಮತ್ತೆ ಹುನಗುಂದ ತಾಲೂಕಲ್ಲಿ 3,353 ಪ್ರಕರಣಗಳು. ಈ 3 ತಾಲೂಕುಗಳಿಗೆ ಹೆಚ್ಚಾಗಿ ನಮ್ಮ ನಾಯಿ ಕಡಿತದ ಪ್ರಕರಣಗಳು ಕಂಡು ಬಂದಿದೆ. ಇನ್ನು ಬಾಗಲಕೋಟೆಯಲ್ಲಿ ಬಾಲಕಿ ಮೇಲೆ ಏನು ಡೆಡ್ಲಿ ಅಟ್ಯಾಕ್ ಮಾಡ್ತಲ್ಲ ನಾಯಿ, ಆ ಬಾಲಕಿ ತಂದೆನೇ ಈಗ ಸಂಪರ್ಕಕ್ಕೆ ಬಂದಿದ್ದಾರೆ. ಹುಚ್ಚೇಶ್ ತೆಗ್ಗಿಯವರೇ, ನಮಸ್ಕಾರ. ಹುಚ್ಚೇಶ್ ತೆಗ್ಗಿಯವರೇ, ನಮಸ್ಕಾರ ಸರ್. ನಮಸ್ಕಾರ. ಹುಚ್ಚೇಶ್ ತೆಗ್ಗಿಯವರೇ, ಈಗ ತಮ್ಮ ಮಗಳ ಮೇಲೆ ನಾಯಿ ದಾಳಿ ಆಗಿದೆ, ಸದ್ಯಕ್ಕೆ ಹೆಂಗಿದೆ ಕಂಡೀಷನ್ ಅಂತ? ಕಂಡೀಷನ್ ಈಗ ಆರಾಮಾಗಿದೆ ಸರ್. ಈಗ ಇನ್ನೊಂದು ಇಂಜೆಕ್ಷನ್ ಇತ್ತು, ಅದು ಕೂಡ ಮುಗಿದಿದೆ. ಈಗ ಆರಾಮಾಗಿದೆ ಸರ್. ಹುಚ್ಚೇಶ್ ಅವರೇ, ತಮ್ಮ ಮಗಳಿಗೆ ಎಷ್ಟು ವರ್ಷ ಇವಾಗ? ನಮ್ಮ ಮಗಳಿಗೆ 3 ವರ್ಷ ಮುಗಿದು 4 ವರ್ಷ ರನ್ನಿಂಗ್ ಇದೆ ಸರ್. ಸ್ವಲ್ಪ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ಹೊರಗಡೆ ಬೀದಿ ನಾಯಿಗಳು ಸಾಕಷ್ಟು ಇರ್ತವೆ. ದಯಮಾಡಿ 3 ವರ್ಷ 4 ವರ್ಷ 5 ವರ್ಷ ಮಕ್ಕಳನ್ನ ಸ್ವಲ್ಪ ಕೇರ್ ಆಗಿ ತಗೊಳ್ಳಿ. ಎಲ್ಲೆಲ್ಲ ಆಟ ಆಡಲಿಕ್ಕೆ ಬಿಡಕ್ ಹೋಗ್ಬೇಡಿ. ನೋಡಿ, ಇವಾಗ ಎಷ್ಟು ನಿಮ್ಗೂ ನೋವಲ್ವಾ? ಮನೆ ಮುಂದೆನೇ ಕಳೆದಿರೋ ಸರ್ ನಾಯಿ. ಔಟ್ಸೈಡ್ ಸರ್. ಮನೆ ಈಗ ಅಧಿಕಾರಿಗಳಂತೂ ನಿದ್ದೆ ಮೂಡಲ್ಲಿ ಇರ್ತಾರೆ. ಅವರು ಈ ತರ ಕೇರ್ ತಗೊಳ್ಬೇಕು ಅಂತ ಅನ್ಸಲ್ಲ. ನಿಮ್ಮ ಮಕ್ಕಳನ್ನ ನೀವೇ ರಕ್ಷಣೆ ಮಾಡ್ಕೋಬೇಕು. ಯಾರು ಕೂಡ ಇದು ಮಾಡ್ತಾ ಇಲ್ಲ ಸರ್. ಅಲ್ಲ, ಅವರು ನಿದ್ದೆ ಮಾಡ್ತಾ ಇರ್ತಾರೆ. ದಯಮಾಡಿ ತಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸರಿ ಸರ್. ಮತ್ತೀಗ ಹಾಸ್ಪಿಟ್ಲಿಗೆಲ್ಲ ಹೋದಾಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಸಿಕ್ಕಿದ್ಯಾ? ಟ್ರೀಟ್ಮೆಂಟ್ ಎಲ್ಲ ಕೊಡಿದೆ ಸರ್. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಸರ್. ಆ ದಿವಸ ನವೆಂಬರ್ 6 ಕರೆದಿತ್ತು ಸರ್.
ಡಿಸೆಂಬರ್ 5 ಕಳೆದಿದೆ ಸರ್. ಅವತ್ತು ಹೋಗಿ ಹಾಸ್ಪಿಟ್ಲ್ಗಳು ತೋರಿಸಿದ್ವಿ. Okay. ನಿನ್ನೆ ಇಂಜೆಕ್ಷನ್ ಮುಗಿತು ಸರ್. ಓಕೆ, ಚೆನ್ನಾಗಿ ನೋಡ್ಕೊಳ್ಳಿ ಹುಚ್ಚೇಶ್ ಅವರೇ. ಎಸ್ ಸರ್. ಧನ್ಯವಾದ.